ಬಾಸ್ ಅಂತಂದ್ರೆ ಒಂಥರ ಗ್ರೇಟ್. ಡಿ ಬಾಸ್ ಆ ಬ್ರ್ಯಾಂಡ್ಗೆ ಒಂದು ಹೆಸರು ಐತೆ. ಫ್ಯಾನ್ಸ್ ಪಾಣಲ್ಲಿ ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಡಿ ಬಾಸ್ ಬಗ್ಗೆ ನಂಬರ್ 1 ನಟ ಯಾರು? ಡಿ ಬಾಸ್. ಯಾರು ಪಡೆ ಮಾಡಿಲ್ಲ, ಚುಚ್ಬಿಟ್ಟು ನಾಳೆ ಬೆಳಗ್ಗೆ ಅವ್ನು ಆಚೆ ಆಡ್ತಾನಪ್ಪ. ಡಿ ಬಾಸ್ಗೆ ಯಾಕೆ ಹಾಕೊಂಡು ತುಳಿತಾ ಇದ್ದೀರಾ? ಬೆಳಗ್ಗೆ ಇದು ಹೊಡೆದಿದ್ದಾರೆ, ನಾನು ಹೊಡೆದೆ, ಕಪ್ಪಾಳದ ಮೇಲೆ ಒಂದು ಬಿಟ್ರು. ಬಾಸ್ ಬರ್ತಾರೆ, 16 ಜನಕ್ಕೆ ಊಟ ಆಗುತ್ತೆ, ಕಾಣದ ಕೈ ಅಂತಾರೆ ಗೊತ್ತಾ? ಇವತ್ತಷ್ಟೇನೆ ಡಿ ಬಾಸ್ ಮಾಡಿದ್ದಾರೆ, ಯಾರಿಗೊಂದು ಗೊತ್ತಾ? ಮೊನ್ನೆ ಈ ಕೈ ಮಾಡೋದು ಈ ಕೈ ಗೊತ್ತಾಗ್ಬಿಡ್ದು, ಈ ಕೈ ಮಾಡಿ ಈ ಕೈ ಗೊತ್ತಾಗ್ಬಿಡ್ದು, ಅದೇ ಬಾಸ್. ಡಿ ಬಾಸ್. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಮೂಟೆ ಅಕ್ಕಿ ಬರ್ತದಲ್ಲ ಡಿ ಬಾಸ್ಗೆ ಪ್ರತಿ ಸಲ ಬರ್ತಡೆಗೆ. ಅಲ್ಲ ಯಾರು ಕೊಡ್ತಾರೋ ಅವ್ರ ಮನೆಗೆ ಎತ್ಕೊಯ್ತಾರ, ಅನಾಥಾಶ್ರಮಕ್ಕೆ, ಕಣ್ಣಿಲ್ದಿರೋ ಮಕ್ಳಿಗೆ, ಕಾಲಿಲ್ದಿರೋ ಮಕ್ಳಿಗೆ. ಪುಣ್ಯಾತ್ಮ ನಾನು ಇದ್ದೀರಾ ನನ್ನ ಫ್ಯಾನ್ಸ್ ನೋಡ್ಬೋದಾಯ್ತು, ಮನ್ಸಲ್ಲಿ ಇರ್ತದವ್ರಿಗೆ. ಏನು ಮಾಡೋದಂದ್ರೆ ಅರೆ ಇದಕ್ಕಿನ್ನ ಡಬಲ್ ಆಗಿ ತ್ರಿಬಲ್ ಆಗಿ ಬಾಸ್ ಬಂದು ಎಲ್ಲರಿಗೂ ದರ್ಶನ ಕೊಟ್ಟಿಲ್ಲ ಅಂದ್ರೆ ಕೇಳಿ. ಎಲ್ಲ ನಟರವ್ರೆ ಇವತ್ತೆಲ್ಲ ನಟರವ್ರೆ, ಎಷ್ಟೋ ಜನ ಬಿಡು. ದರ್ಶನ್ ಸರ್ ಫಿಲಮ್ ಹಿಂಗೆ ಇವತ್ತು 16 ಜನ ಶೂಟಿಂಗ್ ಇಲ್ದಿರ ಗಲ್ಸ್ಗಳಿಲ್ದಿರ ಮನೇಲಿ ಕುಂತವ್ರೆ, ಕೆಲಸ ಕಾರ್ಯ ಇಲ್ಲ. ಇವತ್ತು ನಡೀತೈತೆ ಅವ್ರವ್ರ ಫಿಲಮ್ಮು. ದರ್ಶನ್ ಫಿಲಮ್ ಅಂತಲೇ ಬಾಸ್ ಅಂತಂದರೆ ಒಂಥರ ಗ್ರೇಟ್. ಡಿ ಬಾಸ್ ಆ ಬ್ರ್ಯಾಂಡ್ಗೇನೋ ಒಂದು ಹೆಸರು ಐತೆ. ಡಿ ಬಾಸ್ ಅಂದರೆ ಇವಾಗ ಯಾರೇ ನೋಡ್ರಿ ಚಿಕ್ಕ ಮಕ್ಕಳು, ಇವಾಗ ನಾನು ಬರ್ತಾ ಗಾಡಿಯಲ್ಲಿ ಬರ್ತಾ ಡಿ ಬಾಸ್ ದರ್ಶನ್ ಆ ಮಕ್ಳಿಗೇನು ಗೊತ್ತು? ಇಷ್ಟು ಹುಡುಗನಿಗೇನು ಗೊತ್ತು ಡಿ ಬಾಸ್ ಅಂದರೆ ಯಾವ ಲೆವೆಲ್ ಅಂದ್ಬಿಟ್ಟು? ಇವತ್ತು 16 ಜನಕ್ಕೆ ಊಟ. ಡಿ ಬಾಸ್ ಅಂದರೆ ಇವತ್ತು ಶೂಟಿಂಗ್ ಇಲ್ದ್ರೆ 5 ಜನ ಕೂತವ್ರೆ. ಚಿಕ್ಕ ಕಲಾವಿದ್ರಿಗೆ ಹೋಗ್ಬಿಟ್ಟು ಕೇಳಿ, ಎಲ್ಲನ ಆಗಿರೋ ಯಾವುದೇ ಚಾನಲ್ ಆಗಿರ್ಬೋದು ಕೇಳಿ. ಒಬ್ಬನ ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಏನಿಲ್ಲ, ಊಟ ಇಲ್ಲ. ಅವರಿದ್ರೆ ಶೂಟಿಂಗ್ ಮಾಡ್ತಾಯಿದ್ರು. ಕಲಾವಿದ್ರಿಗೆ ನೋಡ್ಬೇಕು ನೀವು, ಚಿಕ್ಕ ಕಲಾವಿದ್ರಿಗೆ ಬನ್ನಿ, ಯಾಕಿಲ್ಲ? ಆದಷ್ಟು ಬೇಗ ನಾನು ಇಷ್ಟೇ ಮೇಡಮ್ ಹೇಳ್ಕೊಳ್ಳೋದು, ಈ ಮೀಡಿಯಾದವ್ರಿಗೆ ಅಷ್ಟೇ ಹೇಳ್ಕೊಳ್ಳೋದು. ಬಾಸ್ ಬಗ್ಗೆ ಕೆಟ್ಟದಾಗ ಕಮೆಂಟ್ಸ್ ಮಾಡಿಲ್ಲ. ಇವತ್ತು ಯಾರು ಕೊಳೆ ಮಾಡಿಲ್ಲ, ಚುಚ್ಬಿಟ್ಟು ನಾಳೆ ಬೆಳಗ್ಗೆ ಅವ್ನು ಆಚೆ ಆಡ್ತಾನಪ್ಪ. ಡಿ ಬಾಸ್ಗೆ ಯಾಕೆ ಹಾಕೊಂಡು ತುಳಿತಾ ಇದ್ದೀರಾ? ಎಷ್ಟು ಜನ ಮಾಡಿಲ್ಲ ಗೊತ್ತಲ್ಲ, ಎಷ್ಟು ಜನ ಮಾಡಿಲ್ಲ, ಮಾಡೋರಲ್ವಾ? ಕೊಳೆ ಸಾವಿರಾಂತರ ರೂಪಾಯಿ ದರೋಡೆ ಗಿರೋಡೆ ಮಾರೋರೆಲ್ಲ ಇವತ್ತು ಎಷ್ಟೋ ಜನ ಅವ್ರೆ. ಡಿ ಬಾಸ್ಗೆ ಯಾಕೆ ಈ ಪರಿಸ್ಥಿತಿ? ಮನ್ಸು ಮಾಡಿದರೆ ಅಷ್ಟು ದೊಡ್ಡ ನಟ, ಕರ್ನಾಟಕದಲ್ಲಿ ಹೆಸರು ಮಾಡೋಂಥ ನಟ 5 ನಿಮಿಷಕ್ಕೆ ಆಚೆ ಇಡ್ತಾಯಿದ್ರು. ಡಿ ಬಾಸ್ ಮನ್ಸು ಮಾಡಿದರೆ ಯಾಕೆ ಬಿಡಿಸ್ಕೊಬತ್ತಾ ಇಲ್ಲ ನೀವು? ದುಡ್ಡಿನ ಪ್ರಶ್ನೆ ಅಲ್ಲ, ಲಕ್ಷಾಂತರ. ಡಿ ಬಾಸ್ ಹತ್ರ ದುಡ್ಡಿಲ್ವಾ? ಕೋಟ್ಯಾಂತರ ರೂಪಾಯಿ 2 ಕಾರ್ ಇದ್ರು ಕೂಡ ಬಂದ್ಬಿಡ್ತಾರೆ. 2 ಕಾರ್ ಬಿಟ್ಟರೆ ಅಡಾಯ್ಟ್ರು ಕೂಡ ಬಂದ್ಬಿಡ್ತಾರೆ. ಯಾಕೆ ಬರ್ತಾ ಇಲ್ಲ? ಕಾಣದ ಕೈವಾಡ ಅಂತಲ್ಲ, ಇಲ್ಲಿ ಮಾಡ್ತಿರೋದು ಅರ್ಥ ಆಯ್ತಲ್ಲ ಜನಗಳಿಗೆ. ಡಿ ಬಾಸು ಅನ್ನೋದು ಆ ನೇಮ್ಗಿದೆ ಗೊತ್ತಾ, ಅಲ್ಲಿ ಆಯ್ತಾ ಇಲ್ಲ. ಡಿ ಬಾಸ್ ಅನ್ನೋದು ಆಯ್ತಲ್ಲ. ಕರ್ನಾಟಕದಲ್ಲಿ ಹೆಸರು ಮಾಡಿದಿರೋ ಏಕೈಕ ನಟ ಅಂದರೆ ಡಿ ಬಾಸ್ ಒಬ್ಬರೇ. ಫ್ಯಾನ್ಸ್ ಪಾಣಲ್ಲಿ ಇವತ್ತು ಗೂಗಲಲ್ಲಿ ಸರ್ಚ್ ಮಾಡಿ ಡಿ ಬಾಸ್ ಬಗ್ಗೆ ನಂಬರ್ 1 ನಟ ಯಾರು? ಡಿ ಬಾಸು. ನಂಬರ್ 1 ನಟ ಯಾರು? ಇವತ್ತು ಇರ್ಬೋದು, ನಾನು ಹೆಸರು ಹೇಳಲ್ಲ, ಇವತ್ತು ಇರ್ಬೋದು ಸ್ಟಾರ್ ನಟ. ನನಗೆ ಸರಲ್ವ ಅಂತ ಜನ ಅಂದ್ಬಿಟ್ಟು, ನಿನಗೆ ಸರಲ್ವಾ? ಡಿ ಬಾಸ್ಗೆ ನಾನು ಮಾಡಿ ತೋರಿಸ್ತೀನಿ ಜನ, ನೀನು ಫಸ್ಟು ಮಾಡಿ ತೋರಿಸು. ಡಿ ಬಾಸ್ಗೆ ಜನ ನೀನು ಕಾಲ್ಸೋದು ನುಗ್ಗಿ ನಾನು ಆಚೆ ಬರ್ತೀನಿ. ಡಿ ಬಾಸ್ ಥರ ಯಾರನ್ನ ಮಾಡಿ ತೋರಿಸ್ಲಿ, ನನ್ನ ಕಾಲ್ಸೋದು ನುಗ್ಗಿ ಆಚೆ ಬರ್ತೀನಿ. ಅದಕ್ಕೆ ಮೇಡಮ್ ಇಷ್ಟೇ, ನಾನು ಜಾಸ್ತಿ ಹೇಳಕ್ಕೆ ಬಿಡಲ್ಲ. 2 ವರ್ಷ ಆಯಿತು, ಇವಾಗ ಕೂಡ ಬಂದೆ ಇದೇ ರೋಡಲ್ಲಿ ಏನೋ ಹೆಸರು ಮಾತಾಡ್ತಾಯಿದ್ರು, ನಮಗೆ ಬಿಟ್ಟಿಲ್ಲ. ಏನೋ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಕೇಕ್ ಆಗಲಿ ಏನೇ ಆಗಲಿ ಫೋಟೋ ಹೊಡ್ಸ್ಕೊಂಡ್ರೆ ಮುಗಿದು. ಈ ಫೋಟೋ ಹಿಡ್ಕೊಂಡು ಅವ್ರ ಮನೆ ಮುಂದೆ ಹೊಡ್ಸ್ಕೊಂಡ್ರೆ ನಮ್ಗೆ ತೃಪ್ತಿ ಆಗಿರೋದು. ಬಿಟ್ಟಿಲ್ಲ, ಬೆಳಗ್ಗೆ ಇದು ಹೊಡೆದಿದ್ದಾರೆ, ನಾನು ಹೊಡೆದೆ, ಕಪ್ಪಾಳದ ಮೇಲೆ ಒಂದು ಬಿಟ್ಟರು. ಏನು ಕುಡಿತೀರಾ? ಜಗಳ ಮಾಡಿದ್ದೀವ, ಕಲ್ಲೆಸ್ತಿದ್ವಾ ಏನೋ ಯವ್ವ ಅಂದ್ಕೊಂಡು ಏನೋ ಮಾಡಿದ್ವಾ? ಬಾಸ್ ಮನೆ ಹತ್ರ ಬಂದು ಬಿಡ್ತಾ ಇಲ್ಲ. ಏನಕ್ಕೆ ಬಿಡ್ತಾ ಇಲ್ಲ? ಏನಂತ ತಪ್ಪು ಮಾಡಿದ್ದೀವಿ? ಏನು ಅಭಿಮಾನಿಗಳು ಏನಂತ ತಪ್ಪು ಮಾಡಿದರೆ? ಬಾಸ್ ಜೊತೆ ಇರೋದೇ ತಪ್ಪಾ? ಈ ಕರ್ನಾಟಕ ಜನ ಇರೋದೇ ತಪ್ಪಾ? ಯಾಕೆ ಈ ಥರ ತುಳಿತಾ ಇದ್ದೀರಾ? ನಾನು ಹೇಳೋ ಪ್ರಶ್ನೆಗೆ ಯಾಕೆ ತುಳಿತಾ ಇದ್ದೀರಾ? ಇವಾಗ ಎಲ್ಲರಿಗೂ ಅಭಿಮಾನಿ ಅವನಲ್ಲ. ಡಿ ಬಾಸ್ ಫ್ಯಾನ್ಸ್ ಅಂದರೆ ಯಾಕೆ ನಿಮ್ಗೆ ಆಗಲ್ಲ? ಡಿ ಬಾಸ್ ಬಂದರೆ ಕಪಾಲ್ ಕುಡಿಯೋದು, ಲಾಠಿ ಚಡ್ದೋಡು, ಕಲ್ಲು ಎಸೆಯೋದು, ಏನು ಬಿಲ್ಡಿಂಗ್ ಕಲ್ಲು ಹೊಡೆದ್ವಾ? ಬಾಸ್ ಮನೆ ಹತ್ರ ಬಂದರೆ ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ಅಯ್ಯೋ ಪಾಟ್ಗಳು ಹೊಡೆದಾಕ್ತರು, ಅದು ಹೊಡೆದಾಕ್ತಾರೆ ಅಂದ್ಬಿಟ್ಟು. ಯಾಕಂದರೆ ಅಷ್ಟೊಂದು ಕ್ರೇಜ್ ಐತೆ ನೋಡಿ, ಆರನ್ ಕೂಡ ಹೊಡಿತಾ, ಅಷ್ಟೊಂದು ಕ್ರೇಜ್ ಐತೆ ಬಾಸ್ಗೆ. ಇಷ್ಟೇ ಮೇಡಮ್, ಆದಷ್ಟು ಬೇಗ ಬಾಸ್ ಬರ್ತಾರೆ ಆಚೆ. ಬಿಡಿ, ಕರ್ನಾಟಕದ ಡೆವಿಲ್ ಅಲ್ಲ, ಅದಕ್ಕಿಂತ 100 200 ಸೇಸ್ ಮಾಡೇ ಮಾಡ್ತಾರೆ. ಚಿಕ್ಕ ಕಲಾವಿದರು ಇವತ್ತು ಯಾಕೆ ಮನೇಲಿ ಅವ್ರಿಗೆಲ್ಲ ಒಂದು ಸಿಗುತ್ತೆ. ಎಲ್ಲರಿಗೂ ಕೆಲಸ ಕಾರ್ಯ ಮತ್ತೆ ಶೂಟಿಂಗ್ ಬಾಸ್ ಬಂದ್ರು ಅಂದ್ಬಿಟ್ಟು ಎಲ್ಲ ಬರ್ತಾರೆ ಕಲಾವಿದರು. ಸಣ್ಣ ಕಲಾವಿದರು ಮನೇಲಿ ಕೂತವ್ರಲ್ವಾ, ಎಷ್ಟು ಜನ ಅಂದ್ಬಿಟ್ಟು ಎಲ್ಲನೂ ಹೋಗಿ ಕಲಾವಿದರು ಏನು ಮಾಡೋದು ಮೇಡಮ್? ಶೂಟಿಂಗೇ ಇಲ್ಲ. ಇವಾಗ ಎಷ್ಟು ಜನ ಕಲಾವಿದರು? ಒಬ್ರು ಹಾಸ್ಪಿಟಲಲ್ಲಿ ಇರ್ತಾರೆ, ಒಬ್ರು ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು, ಎಷ್ಟು ಜನ ಕಲಾವಿದರು ಅವರೇ. ಹೇಳೋದು ಇಷ್ಟೇ ಮೇಡಮ್, ಬಾಸ್ ಬರ್ತಾರೆ, 16 ಜನಕ್ಕೆ ಊಟ ಆಗುತ್ತೆ, ಕಾಣದ ಕೈ ಅಂತಾರೆ ಗೊತ್ತಾ? ಇವತ್ತಷ್ಟೇ ಡಿ ಬಾಸ್ ಮಾಡಿದ್ದಾರೆ, ಯಾರಿಗೊಂದು ಗೊತ್ತಾ? ಯಾರಿಗಾನ ಗೊತ್ತೇನ್ರಪ್ಪ ಡಿ ಬಾಸ್ ಮಾಡಿರೋದು? ಅಷ್ಟೇ. ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಕ್ಕೆ ಬಂದರು, ಕಾಂದಿರೋ ಕೈಗಳಲ್ಲಿ ಬಿಡು ಬಾಸ್ ಎಲ್ಸ್ ಅಷ್ಟೇ.
ತೋರಿಸ್ಕೊಳ್ಳಲ್ಲ. ಯಾಕೆ ಹೇಳಿ ತೋರಿಸ್ಕೊಳ್ಳಿ, ಇನ್ನೂ ಅನ್ಕೊತಾಳೆ ನಾನು ಊಟ ಕೊಟ್ಟೆ, ನಾನು ಅಂದ್ಕೊಟ್ಟೆ ವಿಡಿಯೋ ಮಾಡಪ್ಪ ನಾನು ಊಟ ಕೊಟ್ಟಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡಪ್ಪ ನಾನು ಊಟ ಕೊಟ್ಟಿದ್ದೀನಿ. ಈ ಕೈ ಮಾಡೋದು ಈ ಕೈ ಗೊತ್ತಾಗ್ಬಿಡ್ದು, ಈ ಕೈ ಮಾಡೋದು ಈ ಕೈ ಗೊತ್ತಾಗ್ಬಿಡ್ದು. ಅದೇ ಬಾಸು, ಡಿ ಬಾಸ್. ಆ ನೆಮ್ಗಿರೋ ಬ್ರ್ಯಾಂಡ್ ಅದೇನೆ. ಇವತ್ತು ಎಷ್ಟೋ ನಾನು ಅದು ಮಾಡಿದ್ದೀನಿ, ಈಗ ನಾನು ವ್ಯಾನ್ ಕೊಡಿಸಿದ್ದೀನಿ, ನಾನು ಆಂಬುಲೆನ್ಸ್ ಕೊಡಿಸಿದ್ದೀನಿ, ನಾನು ಇದು ಕೊಡಿಸಿದ್ದೀನಿ, ಅದಲ್ಲ. ಡಿ ಬಾಸ್ ಎಷ್ಟೋ ಮಾಡಿರ್ಬೋದಲ್ಲ, ಕೋಟೆ ಅನ್ಕೊಂಡ್ರೆ. ಅವರು ಮೂಟೆ ಅಕ್ಕಿ ಬರ್ತದಲ್ಲ ಡಿ ಬಾಸ್ಗೆ ಪ್ರತಿ ಸಲ ಬರ್ತಡೆಗೆ, ಅಲ್ಲ ಯಾರು ಕೊಡ್ತಾರೋ ಅವ್ರ ಮನೆಗೆ ಎತ್ಕೊಯ್ತಾರಾ? ಅನಾಥಾಶ್ರಮಕ್ಕೆ, ಕಣ್ಣಿಲ್ದಿರೋ ಮಕ್ಳಿಗೆ, ಕಾಲಿಲ್ದಿರೋ ಮಕ್ಳಿಗೆ ಯಾರಾನ ನೋಡಿದ್ದಾರಾ? ನಮಗೆ ಗೊತ್ತು, ನಾವು ನೋಡಿದ್ದೀವಿ. ಅದಕ್ಕೆ ಹೇಳೋದು, ಕಾಂದಿರೋ ಕೈಗಳು ಇರ್ತದಲ್ಲ, ಅದಕ್ಕೆ ಹೇಳೋದು ಡಿ ಬಾಸ್ ಏನೇ ಮಾಡ್ರು ಸಾಯೋ ಗಂಟ, ನಾವು ಸಾಯೋ ಗಂಟ ಡಿ ಬಾಸ್ನ ಯಾವತ್ತೂ ಬಿಡಲ್ಲ, ಬಿಟ್ಕೊಡಲ್ಲ. ಊಟ ಬೇಡ, ತಾಯಿ ಚಾಮುಂಡೇಶ್ವರಿ, ಮಳೆ ಮಾದೇಶ್ವರ, ಕರ್ನಾಟಕದ ಅಣ್ಣಮ್ಮ ತಾಯಿ, ಇಷ್ಟು ಮುಕ್ಕೋಡಿ ದೇವ್ರಿಗೆ ಎಂಥ ದೇವ್ರುಗಳೇ ಆದರೂ ಕೂಡ ಆ ದೇವ್ರನ್ನ ಡಿ ಬಾಸ್ನ ಕೈ ಬಿಡಲ್ಲ. ಇವತ್ತೇನೋ ಅಕ್ಕ ಜೊತೆ ಏನೋ ನಡೀತು, ಅವ್ರು ಒಳಗಡೆ ಇದ್ದಾರೆ, ಬಾಸ್ ಬಂದೇ ಬರ್ತಾರೆ, ಎಲ್ಲ ಫ್ಯಾನ್ಸ್ಗೂ ಸೇರಿಸಿ ಊಟ ಹಬ್ಬ ಅಲ್ಲ, ಎಲ್ಲ ಕಡಿಸ್ತಾರೆ ಎಲ್ಲ ಫ್ಯಾನ್ಸ್ಗೆ. ಇವತ್ತು ಅಯ್ಯೋ ನಾನು ಅವ್ರಿಗೆ ಮನ್ಸಲ್ಲಿ ಕೊರಗಿರ್ತದೆ, ನಾನು ಇದ್ದೀರಾ ನನ್ನ ಫ್ಯಾನ್ಸ್ ನೋಡ್ಬೋದಾಯಿತು ಮನ್ಸಲ್ಲಿ ಇರ್ತದೆ ಅವ್ರಿಗೆ. ಅಷ್ಟೇ ಏನು ಮಾಡೋದು ಅಂದರೆ, ಅರೆ ಇದಕ್ಕಿಂತ ಡಬ್ಬಲ್ಲಾಗಿ ತ್ರಿಬ್ಬಲ್ಲಾಗಿ ಬಾಸ್ ಬಂದು ಎಲ್ಲರಿಗೂ ದರ್ಶನ ಕೊಟ್ಟಿಲ್ಲ ಅಂದರೆ ಕೇಳಿ ಡಿ ಬಾಸ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.